ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನನ್ನ ಗಾರ್ಡನಲ್ಲಿ ಕೆಲವೊಂದು ಅಪ್ಡೇಟ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ, ನಾನು ಒಂದು ಫರ್ಟಿಲೈಸರ್ ಪೆಸ್ಟಿಸೈಡ್ ಮಾಡಿರೋದನ್ನು ವಿನೆಗರಿಂದ. ಅದನ್ನು ಯಾರು ನೋಡಿಲ್ಲ ಅಂದರೆ ನೋಡಿ. ಅದನ್ನು ಈ ಒಂದು ಏನಂದರೆ ಇದು ಮೆಣಸಿನ್ಕಾಯಿ ಗಿಡ, ಇದಕ್ಕೂ ಕೂಡ ನಾನು ಸ್ಪ್ರೇ ಮಾಡಿದ್ದೀನಿ. ಹಾಗೆ ವಿನೆಗರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಅರಶಿನ ಮತ್ತು ಇನ್ನೊಂದು ನಾನು ಪೆಸ್ಟಿಸೈಡ್ ಮಾಡಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಬೆಳ್ಳುಳ್ಳಿದು, ಅದನ್ನೂ ಕೂಡ ನೀವು ಹಾಕ್ಕೋಬೋದು. ಫರ್ಟಿಲೈಸರ್ ಪ್ಲೇಲಿಸ್ಟಲ್ಲಿ ಫರ್ಟಿಲೈಸರ್ ವಿಡಿಯೋಗಳಿದೆಯಲ್ಲ, ಅದರಲ್ಲೇ ನಾನು ಎಲ್ಲ ವಿಡಿಯೋಗಳನ್ನು ಸೇವ್ ಮಾಡಿದ್ದೀನಿ. ಪೆಸ್ಟಿಸೈಡ್, ಫರ್ಟಿಲೈಸರ್, ಇನ್ಸೆಕ್ಟಿಸೈಡ್ ಯಾವುದೇ ಇರಲಿ ಅದರಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಈ ಥರ ಏನಾದರೂ ನಿಮ್ಮ ಮೆಣಸಿನ್ಕಾಯಿ ಗಿಡದಲ್ಲಿ ರೋಗ ಬಂದಿದ್ದರೆ ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸ್ವಲ್ಪ ದಿನದಲ್ಲೇ ನಿಮಗೆ ಅದರದ್ದು ಕ್ಲಾರಿಟಿ ಸಿಗುತ್ತೆ. 2 ದಿನಕ್ಕೊಂದು ಸರಿ ನೀವು ಸ್ಪ್ರೇ ಮಾಡಬೇಕು, ಡೈಲಿ ಮಾಡಬಾರ್ದು. ಮಧ್ಯಾಹ್ನದ ಹೊತ್ತಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ ಆದಷ್ಟು. ಹಾಗೆ ನಾನು ರಾತ್ರಿ ರಾಣಿ ಗಿಡದ್ದು ಕಟಿಂಗ್ಸ್ ತಂದಿದ್ದೆ, ಅದರದ್ದು ಅಪ್ಡೇಟ್ಸ್ ನೋಡಿ. ನಾನು ಹಾಕಿರೋದನ್ನು ತೋರಿಸಿದ್ದೆ. ಈಗ ಇದರ ತುಂಬ ಮೊಗ್ಗು ಬಂದಿದೆ, ಎಷ್ಟು ಮೊಗ್ಗು ಬಂದಿದೆ ನೋಡಿ. ನಾನು ಒಟ್ಟು ಒಂದು 4-5 ಕಟಿಂಗ್ ಹಾಕಿದ್ದೆ, ಎಲ್ಲನೂ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ಎಲ್ಲದರಲ್ಲೂ ಮೊಗ್ಗು ಕೂಡ ಬಂದಿದೆ. ತುಂಬ ಖುಷಿ ಅನ್ನಿಸ್ತು. ಈ ರೀತಿ ಕಟ್ಟಿಂಗಿಂದ ಬಂದಿರುವಂಥದ್ದು, ಬೀಜದಿಂದ ಬಂದಿರುವಂಥದ್ದು ಗಿಡಗಳಲ್ಲಿ ಈ ರೀತಿ ಹೂಗಳು ನೋಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ನೈಟಲ್ಲಿ ಮಾತ್ರ ಇದು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಇದು ಯಾರಿಗೆ ಸ್ಮೆಲ್ ಬರುವಂತಹ ಗಿಡಗಳು ಇಷ್ಟ ಅಲ್ಲ ಅಂಥವರು ನೀವು ಈ ಗಿಡನ ಹಾಕ್ಕೊಳ್ಳಿ. ಹೂ ಏನು ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣಲ್ಲ, ಬಟ್ ಇದರಿಂದ ಬರುವಂಥ ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಗಿಡನ ನೀವು ಹಾಕ್ಕೊಳ್ಳಿ. ನಿಮ್ಮ ಮನೆ ಹತ್ತಿರ ಯಾರ ಹತ್ರ ಇದ್ದರೆ ಕಟಿಂಗ್ ತೊಗೊಳ್ಳಿ, ಇಲ್ಲಾಂದರೆ ನರ್ಸರಿಯಿಂದ ಗಿಡಗಳನ್ನು ತೊಗೊಂಡು ಬಂದು ಹಚ್ಕೊಳ್ಳಿ. ಮೋಸ್ಟ್ಲಿ ಇವತ್ತು ಅರಳ್ಬೋದು ಇದು ಎಲ್ಲನೂ. ನೋಡಿ ಎಷ್ಟು ಮೊಗ್ಗು ಬಂದಿದೆ ಅಂತ. ಇದೊಂದು ಚಿಕ್ಕ ಪಾಟಲ್ಲಿ ನಾನು ಹಚ್ಚಿರೋದು, ಒಂದೇ ಒಂದು ಗೇಣು ಕೂಡ ಇಲ್ಲ, ಇದು ತುಂಬ ಕಮ್ಮಿ ಇದೆ. ಅದರಲ್ಲಿ ಮಣ್ಣು ಕೂಡ ಕಡಿಮೆ ಇದೆ ನೋಡಿ. ಇದರಲ್ಲೇ ನಾನು 4 ಗಿಡಗಳನ್ನು ಕಟಿಂಗ್ಸನ್ನು ಹಾಕಿದ್ದೆ. ಎಲ್ಲ ಕಟಿಂಗ್ಸ್ ಚೆನ್ನಾಗಿ ಬಂದು ಈಗ ಇದರಲ್ಲಿ ಮೊಗ್ಗು ಬಂದಿದೆ. ನಾನು ಊರಿಗೆ ಹೋಗಬೇಕಾದ್ರೆ ಈ ಡೇಲಿಯಾ ಬಲ್ಬ್ ರೀಪಾಟ್ ಮಾಡಿದ್ದೆ, ಆ ವಿಡಿಯೋ ನೋಡಿದ್ದೀರಾ ಅನ್ಕೊತೀನಿ. ರೀಪಾಟ್ ಮಾಡಿ ಆದಮೇಲೆ ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ನಾನು ಹೇಳಿರೋ ಥರ ನೀವು ರೀಪಾಟನ್ನು ಮಾಡಿ, ತುಂಬ ಚೆನ್ನಾಗಿ ಚಿಗುರು ಹಿಡಿಯುತ್ತೆ. ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೀರನ್ನು ಹಿತಮಿತವಾಗಿ ಹಾಕಬೇಕು, ಅದನ್ನು ನೋಡಿಕೊಂಡು ನೀವು. ನೀರು ಹಸಿ ಇದ್ದರೆ ಹಾಕಕ್ಕೆ ಹೋಗಬೇಡಿ, ಒಣಗಿದ್ರೆ ಮಾತ್ರ 1 ಇಂಚಷ್ಟು ಒಣಗಿದ್ರೆ ಮಾತ್ರ ನೀರನ್ನು ಇದಕ್ಕೆ ಹಾಕಬೇಕು, ಇಲ್ಲಾಂದರೆ ಗಡ್ಡೆಗಳೆಲ್ಲ ಏನಾಗುತ್ತೆ, ಕೊಳ್ತೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ನಾನು ಊರಿಗೆ ಹೋಗಬೇಕಾದ್ರೆ ಈ ಹಾಗಲಕಾಯಿ ಬೀಜನ ಹಾಕಿ ಹೋಗಿದ್ದೆ. 2 ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ. ನಾನು ಇದರಲ್ಲೇ ಬಿಡ್ತೀನಿ, ಮತ್ತೆ ಬೇರೆದ್ರಲ್ಲಿ ಹಾಕಕ್ಕೆ ಹೋಗಲ್ಲ. ಇದು ದೊಡ್ಡ ಪಾಟ್ ಇದೆ, ಇದೇ ಪಾಟಲ್ಲೇ ನಾನು ಬಿಡ್ತೀನಿ. ಈಗ ನೀವು ವಿಂಟರ್ ಸೀಸನ್ನಲ್ಲಿ ನೀವು ಸಾಕಷ್ಟು ತರಕಾರಿಗಳನ್ನು ಬೆಳ್ಕೋಬೋದು. ನೀವು ಈ ಥರ ಹಾಗಲಕಾಯಿ, ಆಮೇಲೆ ಅವರೆಕಾಳು, ನೆಕ್ಸ್ಟು ಗೋಬಿ, ಆಮೇಲೆ ಎಲೆಕೋಸು, ಈ ಥರ ಎಲ್ಲ ಗಿಡಗಳನ್ನು ನೀವು ಹಾಕ್ಕೋಬೋದು. ಬೀಜದಿಂದ ಬರುವಂಥದ್ದು ತರಕಾರಿನಲ್ಲಿ ಅದನ್ನು ಕೂಡ ಈಗ ಹಾಕ್ಕೊಳ್ಳಿ. ಹಾಗೆ ಕೆಲೆಂಚು ಗಿಡದಲ್ಲಿ ಈಗ ನೋಡಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ. ಇದರಲ್ಲಿ ಎಲ್ಲದರಲ್ಲೂ ಮುಂದಿನ ತಿಂಗಳು ಇದರಲ್ಲಿ ಹೂಗಳಿರುತ್ತೆ, ಬೇಸಿಗೆ ಪೂರ್ತಿ ಹೂಗಳಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ಕಟಿಂಗ್ ಹಾಕಿಲ್ಲ ಅನ್ನೋರು ಈಗಲೇ ನೀವು ಕಟಿಂಗನ್ನು ಹಾಕ್ಕೊಳ್ಳಿ. ಏಪ್ರಿಲ್ ತನಕ ನಿಮಗೆ ಹೂಗಳು ಬರೋ ಚಾನ್ಸಸ್ ಇದೆ, ಏಪ್ರಿಲ್ ಮೇ ತನಕ. ಹಾಗಾಗಿ ನೀವು ಕಟಿಂಗ್ಸ್ ಹಾಕಿಲ್ಲ ಅಂದರೆ ಈಗಲೇ ಹಾಕ್ಕೊಳ್ಳಿ. ನೋಡಿ ನಾನು ಇದನ್ನು ಒಂದು ಸಣ್ಣದಾಗಿರೋದನ್ನು ಹಚ್ಚಿದ್ದೆ, ಈಗ ಇದು ಕಟಿಂಗ್ ಚೆನ್ನಾಗಿ ಬಂದಿದೆ. ಇದ್ರದ್ದು ಏನಂದರೆ ಒಂದು ಸಣ್ಣ ಎಲೆಯಿಂದನೂ ಕೂಡ ಇದು ಹುಟ್ಕೊಳುತ್ತೆ. ನಿಮ್ಮ ಮನೆ ಹತ್ತಿರ ಅಥವಾ ನೀವು ಈಗ ಸೀಸನ್ ಇರೋದ್ರಿಂದ ಈಗ ನೀವು ಹೊರಗಡೆ ನರ್ಸರಿಯಿಂದ ಕೂಡ ತೊಗೊಂಡು ಬಂದು ಗಿಡನ ಹಾಕ್ಕೊಳ್ಳಿ. ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ದೇಸಿ ವೆರೈಟಿನಲ್ಲಿ ಇದೆ ನನ್ನ ಹತ್ರ. ಇನ್ನೊಂದು ಹೈಬ್ರಿಡ್ ವೆರೈಟಿ ಇದೆ, ಅದನ್ನ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ.
ನೋಡಿ ಇದು ಹೈಬ್ರಿಡ್ ವೆರೈಟಿ ಸಿಂಗಲ್ ಪೆಟಲಲ್ಲಿದೆ. ಇನ್ನು ಡಬಲ್ ಪೆಟಲಲ್ಲಿರೋದು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಅವೆಲ್ಲ ಡಬಲ್ ಪೆಟಲ್ಲು. ಅದು ಪಿಂಕ್ ಮತ್ತು ವೈಟ್ ಕಲರಿಂದ ತರಿಸಿದ್ದೀನಿ ನಾನು. ನಿಮ್ಮ ಹತ್ರ ಇನ್ನೂ ತನಕ ಹೂ ಬಂದಿಲ್ಲ ಅಂದರೆ ನೀವು ಕೆಲವೊಂದು ಫರ್ಟಿಲೈಸರ್ಗಳನ್ನ ಹಾಕ್ಕೋಬೋದು. ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಫರ್ಟಿಲೈಸರ್ ಹೂ ಬರೋದಕ್ಕೆ ನಾವು ಏನೆಲ್ಲ ಫರ್ಟಿಲೈಸರ್ಗಳನ್ನ ಹಾಕಬೇಕು ಅಂತ. ನೀವು ಆ ಒಂದು ಫರ್ಟಿಲೈಸರ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ. ಇದರಲ್ಲಿ ನೋಡಿ ಬೇಗನೆ ಹೂ ಬಿಟ್ಟಿದೆ. ಇದರಲ್ಲಿ ನಾನು ಹಾಕಿರುವಂಥ ಕಟ್ಟಿಂಗ್ಗಳಲ್ಲೂ ಕೂಡ ಈಗ ಮೊಗ್ಗು ಬರೋಕ್ಕೆ ಶುರುವಾಗಿದೆ. ನಾನು ಪುದೀನ ಕೂಡ ತೋರಿಸಿದ್ದೆ ನಿಮಗೆ. ನಾನು ಕಟಿಂಗ್ ಹಾಕಿರೋದು ಮನೆಯಲ್ಲಿ ತೊಗೊಂಡು ಬಂದಿರುವಂಥ ಪುದೀನಾನೇ ನಾನು ಇಲ್ಲಿ ಹಾಕಿದ್ದೆ. ಇದು ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಒಂದು ಕಟ್ಟಷ್ಟು ಇದೆ ಇದು. ನಾನು ತುಂಬ ದೊಡ್ಡ ಪಾಟೇನು ಯೂಸ್ ಮಾಡಿಲ್ಲ. ನೋಡಿ ಇದು ಚಿಕ್ಕ ಪಾಟ್ ಇದೆ. ಇದೇ ಪಾಟಲ್ಲೇ ನಾನು ಈ ಗಿಡಗಳನ್ನು, ಈ ಕಟಿಂಗ್ಸನ್ನು ಹಾಕಿದ್ದೆ. ಅದರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆರ್ಗ್ಯಾನಿಕ್ಕಾಗಿ ಈ ರೀತಿಯಾಗಿ ಮನೆಯಲ್ಲೇ ನಾವು ಆದಷ್ಟು ಬೆಳ್ಕೋಬೇಕು. ಒಂದು ಕಟ್ಟು ಪುದೀನ ನೀವು ತಂದಾಗ ಅದ್ರ ಕಡ್ಡಿಗಳನ್ನು, ದಪ್ಪ ಆಗಿರುವಂಥ ಕಡ್ಡಿಗಳನ್ನ ತೊಗೊಂಡು ನೀವು ಈ ರೀತಿ ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ನಾನು ಮೊನ್ನೆ ಈ ದಾಸವಾಳ ಗಿಡ, ಈ ಪಿಂಕ್ ಕಲರ್ ಏನಿದೆಯಲ್ಲ, ಇದು ಒಂದು ಸಣ್ಣ ಬಾಕ್ಸಲ್ಲಿತ್ತು ಆಯಿಲ್ ಕ್ಯಾನಲ್ಲಿ. ಅದನ್ನ ತೊಗೊಂಡು ಬಂದು ನಾನು ದೊಡ್ಡ ಬಕೆಟಿಗೆ ಹಾಕಿದ್ದೀನಿ. ಈ ರೀಪಾಟ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಹೂಗಳೆಲ್ಲ ಅರಳ್ತಾ ಇದೆ, ಮತ್ತು ಮೊಗ್ಗೆಲ್ಲ ಬರ್ತಾ ಇದೆ. ಮೊಗ್ಗು ಕೂಡ ಚೆನ್ನಾಗಿದೆ, ಏನೂ ಆಗಿಲ್ಲ ಗಿಡಗಳಿಗೆ. ನೀವು ನಿಮ್ಮ ಗಿಡ ಏನಾದರೂ ನಾವು ರೀಪಾಟ್ ಮಾಡಿದಾಗ ಹಾಳಾಗುತ್ತೆ ಅಂತ ನಿಮಗೆ ಅನಿಸಿದ್ರೆ ನೀವೇನು ಮಾಡಿ, ಇದಕ್ಕೆ ಇಪ್ಸಮ್ ಸಾಲ್ಟನ್ನು 1 ಸ್ಪೂನ್ನಷ್ಟು ಹಾಕಿ. ದೊಡ್ಡ ಪಾಟ್ ಇದ್ದರೆ 1 ಸ್ಪೂನು, ಸಣ್ಣ ಪಾಟ್ ಇದ್ದರೆ ಅರ್ಧ ಸ್ಪೂನಷ್ಟು ನೀವು ಇದಕ್ಕೆ ಹಾಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಹೇಳಿರುವಂಥ ಕೆಲವೊಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.